ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಲ್ಲಿ ಮುಂದುವರಿದ ಮಾರುಕಟ್ಟೆಯ ದರದಲ್ಲಿ ನೋಟ್ ಪುಸ್ತಕ ವಿತರಣೆ. ದರ ಕಡಿಮೆ ಮಾಡುವ ನಂಬಿಕೆಯಲ್ಲಿ ದಾಂಡೇಲಿಗರು. ಉದ್ಯಮಗಳ ಸಾಮಾಜಿಕ ಹೊಣೆಗಾರಿಕೆಯಡಿ ಇಷ್ಟು ವರ್ಷಗಳವರೆಗೆ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ರಿಯಾಯಿತಿ ದರದಲ್ಲಿ ನೋಟ್ಬುಕ್ ವಿತರಣೆ ಕಾರ್ಯವನ್ನು ಮಾಡುವ ಮೂಲಕ ನಿಜವಾದ ಶೈಕ್ಷಣಿಕ ಕಾಳಜಿಯನ್ನು ಮೆರೆದಿತ್ತು. ಆದರೆ ಈ ವರ್ಷ ಮಾತ್ರ ರಿಯಾಯಿತಿ ದರದಲ್ಲಿ ನೋಟ್ಬುಕ್ ವಿತರಣೆ ಎಂದು ಬ್ಯಾನರ್ನಲ್ಲಿ ನಮೂದಿಸಿ ಮಾರ್ಕೆಟ್ ದರದಲ್ಲಿ ನೋಟ್ಬುಕ್ ವಿತರಣೆಗೆ ಮುಂದಾಗಿರುವ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕ್ರಮಕ್ಕೆ ದಾಂಡೇಲಿಗರಿಂದ ಬೇಸರ ವ್ಯಕ್ತವಾಗಿದೆ. ನೋಟ್ಬುಕ್ ವಿತರಣೆ ಕಾರ್ಯಕ್ಕೆ ಜೂನ್ 6ರಂದು ಚಾಲನೆಯನ್ನು ನೀಡಲಾಗಿದೆ. ನೋಟ್ಬುಕ್ ವಿತರಣಾ ಕಾರ್ಯ ಇನ್ನೂ ಮುಂದುವರೆದಿದೆ. ಹಾಗೆ ನೋಡಿದರೆ CSR ಯೋಜನೆಯಡಿ ಇದೇ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರು ರಿಯಾಯಿತಿ ದರ ಬಿಡಿ, ದಾಂಡೇಲಿಯ ಮಕ್ಕಳಿಗಾಗಿ ಉಚಿತವಾಗಿ ನೋಟ್ಬುಕ್ ವಿತರಣೆಗೆ ಮುಂದಾಗಬೇಕಿತ್ತು. ಅದು ಸಾಧ್ಯವಾಗದೇ ಇದ್ದಾಗ ಮಾರ್ಕೆಟ್ ದರಕ್ಕಿಂತ ಕಡಿಮೆ ದರಕ್ಕೆ, ಅಂದರೆ ಮಾರ್ಕೆಟ್ ದರದ 40% ರಿಯಾಯಿತಿ ಮಾಡಿ ನೋಟ್ಬುಕ್ ವಿತರಣೆಗೆ ಕಾಗದ ಕಾರ್ಖಾನೆ ಮುಂದಾಗಬೇಕೆಂಬುದೇ ದಾಂಡೇಲಿಗರ ಆಶಯ ಮತ್ತು ವಿನಮ್ರ ಮನವಿಯೂ ಆಗಿದೆ. ಇನ್ನೊಂದು, ನಮ್ಮ ದಾಂಡೇಲಿಯಲ್ಲಿ ಏನಾಗಿದೆ ಅಂದರೆ, ಕೂತ್ರು ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ, ನಿಂತರೂ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ, ಮಲಗಿದ್ರೂ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಎಂಬಂತಾಗಿದ್ದು, ಪ್ರತಿಯೊಂದನ್ನು ಕಾಗದ ಕಾರ್ಖಾನೆಯ ಮೇಲೆ ಹೇರಿಕೊಳ್ಳುವುದು ಕೂಡ ಸರಿಯಲ್ಲ. ಕಾಗದ ಕಾರ್ಖಾನೆಯಿಂದ ಎಲ್ಲವನ್ನು ಬಯಸುವುದು ಕೂಡ ತಪ್ಪೇ. ಕಾಗದ ಕಾರ್ಖಾನೆಯೂ ಕೂಡ ಸಾಧ್ಯವಾದಷ್ಟು ಮಟ್ಟಿಗೆ ನೆರವನ್ನು ನೀಡುತ್ತಲೇ ಬಂದಿದೆ. ದಾಂಡೇಲಿಯಿಂದ ದೂರದಲ್ಲಿರುವ ಗೋಕರ್ಣಕ್ಕೆ ಸಹಾಯ ಹಸ್ತವನ್ನು ಚಾಚುವ ಇದೇ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ನಮ್ಮ ದಾಂಡೇಲಿಯ ಮಕ್ಕಳ ಶೈಕ್ಷಣಿಕ ಉನ್ನತಿಗಾಗಿ ಸಹಾಯ ಹಸ್ತವನ್ನು ಚಾಚಲಿ ಎಂಬುದೇ ಆಗಿದೆ. ನನಗಂತೂ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಮೇಲೆ ಯಾವುದೇ ತರಹದ ಸಿಟ್ಟಿಲ್ಲ. ಕಾಗದ ಕಾರ್ಖಾನೆಯನ್ನು ವಿರೋಧಿಸಬೇಕೆಂಬ ಉದ್ದೇಶದಿಂದ ಈ ವರದಿಯನ್ನು ಮಾಡಿಲ್ಲ. ನಮ್ಮ ಉದ್ದೇಶ ಇಷ್ಟೇ: ಶಿಕ್ಷಣ ಕ್ಷೇತ್ರಕ್ಕೆ ಮಾಡುವ ಸಹಾಯ ಅದು ಸುಭದ್ರ ರಾಷ್ಟ್ರ ಕಟ್ಟಲು ಸಹಕಾರಿ. ಈ ನಿಟ್ಟಿನಲ್ಲಿ ದಾಂಡೇಲಿಯ ಮಕ್ಕಳಿಗಾಗಿ ರಿಯಾಯಿತಿ ದರದಲ್ಲಿ ನೋಟ್ಬುಕ್ ವಿತರಣೆಗೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕು. ಕಾಗದ ಕಾರ್ಖಾನೆ ಕೊಡುವ ಗುಣಮಟ್ಟದ ರೀತಿಯ ಪುಸ್ತಕಗಳು ಅದೇ ದರಕ್ಕೆ ಮಾರುಕಟ್ಟೆಯಲ್ಲಿ ಸಿಗುವುದರಿಂದ ಕಾಗದ ಕಾರ್ಖಾನೆಯ ಮೇಲೆ ಈ ಪ್ರಶ್ನೆ ಎದುರಾಗಿದೆ. ಗುಣಮಟ್ಟದ ಪುಸ್ತಕಗಳನ್ನು ಕೊಡಲಾಗುತ್ತದೆ ಎಂದು ಹೇಳಿದರೆ ಮಾರುಕಟ್ಟೆಯಲ್ಲಿಯೂ ಕೂಡ ಅದೇ ರೀತಿಯ ಗುಣಮಟ್ಟದ ನೋಟ್ಬುಕ್ಗಳನ್ನು ನೀಡಲಾಗುತ್ತಿದೆ. ಇನ್ನೂ ಒಂದು ಮಾತು ಹೇಳಬೇಕೆಂದರೆ, ಪ್ರತಿಯೊಂದು ವಿದ್ಯಾರ್ಥಿಯು ತೆಗೆದುಕೊಳ್ಳುವಂತಹ ನೋಟ್ಬುಕ್ ಅನ್ನು ಗರಿಷ್ಠ ಅಂದರೆ 11 ತಿಂಗಳು ಆ ವಿದ್ಯಾರ್ಥಿ ಉಪಯೋಗಿಸುತ್ತಾನೆ. ಹಾಗಿರುವಾಗ ಶಾಲಾ ವಿದ್ಯಾರ್ಥಿಗಳಿಗೆ ಉತ್ಕೃಷ್ಟ ಗುಣಮಟ್ಟದ ನೋಟ್ಬುಕ್ಗಳ ಅವಶ್ಯಕತೆ ಇಲ್ಲ ಎನ್ನುವಂತಹ ಅಭಿಪ್ರಾಯವು ಕೇಳಿ ಬರತೊಡಗಿದೆ. ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯವರಿಗೂ ದಾಂಡೇಲಿಗರ ಮೇಲೆ ಅಪಾರವಾದ ಪ್ರೀತಿ ಇದೆ, ಕಾಳಜಿಯೂ ಇದೆ. ಹಾಗಾಗಿ ಇಂದಲ್ಲ ನಾಳೆಯಾದರೂ ಅಥವಾ ಕೆಲವು ದಿನಗಳ ನಂತರವಾದರೂ ನೋಟ್ಬುಕ್ಗಳನ್ನು ಈ ಹಿಂದಿನ ವರ್ಷಗಳಂತೆ ರಿಯಾಯಿತಿ ದರದಲ್ಲಿ ನೀಡುವ ಸಾಧ್ಯತೆ ಇದೆ ಎನ್ನುವ ಬಲವಾದ ನಂಬಿಕೆಯಲ್ಲಿ ದಾಂಡೇಲಿಗರು ಸದ್ಯಕ್ಕೆ ಇದ್ದಾರೆ ಎನ್ನುವುದು ವಾಸ್ತವ ಸತ್ಯ.